ಕುಮಾರಸ್ವಾಮಿ ನಂತರ JDSನ ಉತ್ತರಾಧಿಕಾರಿ ಯಾರು ಅಂತ. ವಿಧಾನಸಭಾ ಚುನಾವಣೆಗೆ ಇನ್ನೂ 3 ವರ್ಷ ಇರುವಾಗಲೇ ಪ್ರವಾಸ ಆರಂಭ ಮಾಡಿದ್ದಾರೆ. ದಿನದಿಂದ ದಿನಕ್ಕೆ ರಾಜಕಾರಣದಲ್ಲಿ ಮಾಗ್ತಾ ಇದ್ದಾರೆ. ಮಂಡ್ಯದಲ್ಲೇ ನಿಂತು ವಿರೋಧಿ ಬಣಕ್ಕೆ ಸರಿಯಾಗಿ ಟಕ್ಕರ್ ಕೊಡ್ತಿದ್ದಾರೆ. ಜಿಲ್ಲೆಯನ್ನ ಸುತ್ತಿ ಬಂದ್ರೆ ಕಾಣೋದು JDS ಹವಾ ಅನ್ನೋ ಮಾತುಗಳು ಕೇಳಿ ಬರ್ತಿದ್ದಾವೆ ಮಂಡ್ಯದಲ್ಲಿ. ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಿ ಕಳಿಸಿದ್ದ ಇಲ್ಲಿನ ಮತದಾರರು ಇವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈಗ ಮಂಡ್ಯವನ್ನ ಪಕ್ಷದ ತೆಕ್ಕೆಯಲ್ಲೇ ಇಟ್ಕೋಬೇಕು ಅನ್ನೋ ನಿಲುವಿಗೆ ನಿಖಿಲ್ ಕುಮಾರಸ್ವಾಮಿ ಬಂದರು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಇಲ್ಲೇ ವೇದಿಕೆ ಸಜ್ಜು ಮಾಡ್ಕೊಳ್ತಾ ಇದ್ದಾರಾ ಅನ್ನೋದು ಕೂಡ ಪ್ರಶ್ನೆ ಕಾಡ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಮಗ್ಗಲ ಬದಲು ಸೇತಿದ್ದಾರೆ. ಎಲ್ಲಿ ಏನನ್ನ ಕಳ್ಕೊಂಡಿದ್ರು ಅದನ್ನ ಅಲ್ಲೇ ಹುಡುಕೊಳ್ಳೋದಕ್ಕೆ ನಿಂತಿದ್ದಾರೆ. ಪಕ್ಷ ಸಂಘಟನೆಗಾಗಿ ಸುತ್ತುತ್ತಿರೋ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೋದ ಬಂದ ಕಡೆ ಎಲ್ಲ ಭೂಪರಾಗ ಸಿಗ್ತಿದೆ. ಹಿಂದಿಗಿಂತಲೂ ಹೆಚ್ಚಿನ ಬೆಂಬಲ ವ್ಯಕ್ತ ಆಗ್ತಾ ಇದೆ. ನಿಖಿಲ್ ಅವರ ಇದುವರೆಗಿನ ರಾಜಕೀಯ ಪ್ರಯಾಣದ ಬಗ್ಗೆ ಗಮನ ಹರಿಸಿದ್ರೆ ಅನಾಮತ್ತು 3 ಚುನಾವಣೆಗಳಲ್ಲಿ ಸೋಲು ಕಂಡಿದ್ದಾರೆ. 2019ರ ಮಂಡ್ಯ ಲೋಕಸಭಾ ಚುನಾವಣೆ, 2023ರ ರಾಮನಗರ ವಿಧಾನಸಭಾ ಚುನಾವಣೆ, ಹಾಗೆ ಇತ್ತೀಚೆಗೆ ಅವರ ತಂದೆಯಿಂದ ತೆರವಾದಂತಹ ಚನ್ನಪಟ್ಟಣದ ಉಪಚುನಾವಣೆಯಲ್ಲೂ ಕೂಡ ಕಹಿ ನುಂಗಿ ವಿಷಕಂಠನಂತ ಆಗ್ಬಿಟ್ಟಿದ್ದಾರೆ. ಪ್ರತಿ ಸೋಲು ಕೂಡ ಇವರಿಗೆ ನೋವು ಕೊಟ್ಟಿದ್ರು. ಅದೆಲ್ಲನ ಮೆಟ್ಟಿ ನಿಂತು ಮುಂದೋಗ್ತಿದ್ದಾರೆ. ಜನರನ್ನ ಭೇಟಿ ಆಗ್ತಿದ್ದಾರೆ. ಅವರ ನೋವಿಗೆ ಕಿವಿ ಆಗ್ತಾ ನಿಮ್ಮ ಪರ ನಾನಿದ್ದೀನಿ ಅಂತ ವಾಗ್ದಾನ ಮಾಡ್ತಿದ್ದಾರೆ. ಜನರಿಂದಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ಅದು ಮೊದಲಿತ್ತಲ್ಲ ನೋಡಿ, ಅದಕ್ಕಿಂತ ಭಿನ್ನವಾಗಿದೆ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆ್ಯಂಗಲ್. ನಾನು ಮಂಜು ಅಣಗೆರೆ. ನಿಜ, ಯಾಕಂದ್ರೆ ನಿಖಿಲ್ ದಿನದಿಂದ ದಿನಕ್ಕೆ ರಾಜಕಾರಣದಲ್ಲಿ ಮಾಗ್ತಾ ಇದ್ದಾರೆ. ರಾಜಕೀಯದ ಪಟ್ಟುಗಳನ್ನ ಮೈಗೂಡಿಸ್ಕೊಳ್ತಿದ್ದಾರೆ. ತಾತನಂತ ತಾಳ್ಮೆ, ಅಪ್ಪನಂತ ಕಾಳಜಿಯನ್ನ ಜನರತ್ತ ತೋರಿಸ್ತಿದ್ದಾರೆ. ಸದ್ಯ ನಿಖಿಲ್ 50 ಲಕ್ಷ ಜನರೊಂದಿಗೆ ಸಂಪರ್ಕ ಸಾಧಿಸೋ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಬಹುತೇಕ ತಮ್ಮ ಟಾರ್ಗೆಟ್ ಅನ್ನ ಮುಗಿಸಿದ್ದಾರೆ. ಇನ್ನು ಹೆಚ್ಚಿನ ಜನರನ್ನ ಮುಟ್ಟೋ ಕೆಲಸದಲ್ಲಿ ನಿಖಿಲ್ ಮಗ್ನರಾಗ್ಬಿಟ್ಟಿದ್ದಾರೆ. ಇಲ್ಲಿವರೆಗೆ ನಿಖಿಲ್ ಯಾವುದೇ ಚುನಾವಣೆಯಲ್ಲಿ ಗೆದ್ದಿಲ್ಲ ನಿಜ. ಆದರೆ ಪ್ರಮುಖ ವಿಷಯಗಳ ಕುರಿತು ಮಾತಾಡ್ತಾರೆ. ವಿರೋಧಿಗಳು ಎಷ್ಟೇ ಪ್ರಬಲರಾಗಿದ್ರು, ಎಷ್ಟೇ ಹಿರಿಯರಾಗಿದ್ರು, ಬರೀ ಮಾತಿನಿಂದ ಕಟ್ಟಿ ಹಾಕೋ ಛಾತಿಯನ್ನ ಪಡ್ಕೊಂಡಿದ್ದಾರೆ. ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ರೆ ಅದರ ಬಗ್ಗೆ ಒಂದಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಬಂದೇ ಮಾತಾಡ್ತಾರೆ. ಜೊತೆಗೆ ಎಲ್ಲೂ ಕೂಡ ಲೂಸ್ ಟಾಕ್ ಇಲ್ಲ. ಗೊತ್ತಿಲ್ಲದಿರೋ ವಿಚಾರವನ್ನ ಮಾತಾಡಲ್ಲ. ಅಷ್ಟೊಂದು ಜಾಣ್ಮೆಯ ಹೆಜ್ಜೆ ಇಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. JDS ಅವರನ್ನ ಯುವ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡಿದೆ. ಮುಂದೆ ರಾಜ್ಯಾಧ್ಯಕ್ಷರಾಗಿಯೂ ಮಾಡಬಹುದು. ಸದ್ಯ ಅವರ ಸೋದರ ಸಂಬಂಧಿಗಳಾದಂತಹ ಪ್ರಜ್ವಲ್ ರೇವಣ್ಣ ಹಾಗೆ ಸೂರಜ್ ರೇವಣ್ಣ ಸಾರ್ವಜನಿಕ ಜೀವನದಿಂದ ಬಹುತೇಕ ದೂರವಾಗ್ಬಿಟ್ಟಿದ್ದಾರೆ. ದೊಡ್ಡಪ್ಪ ರೇವಣ್ಣ ಕೂಡ ಇದರಿಂದ ಹೊರತಾಗಿಲ್ಲ. ಈ ಎಲ್ಲ ಕೊರತೆಯನ್ನ ನಿಖಿಲ್ ಒಬ್ಬರೇ ನಿವಾರಿಸೋ ಹೊಣೆಯನ್ನ ಹೆಗಲಿಗೇರಿಸ್ಕೊಂಡು ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ. JDS ವಿರೋಧಿಗಳಲ್ಲಿ ಒಂದು ಪ್ರಶ್ನೆ ಇತ್ತು. ಅದೇನಪ್ಪ ಅಂದ್ರೆ, ಕುಮಾರಸ್ವಾಮಿ ನಂತರ JDSನ ಉತ್ತರಾಧಿಕಾರಿ ಯಾರು ಅನ್ನೋದು. ಇದು ಕೇವಲ ವಿರೋಧ ಪಕ್ಷದವರಲ್ಲಿ ಮಾತ್ರ ಅಲ್ಲ, ಸ್ವಪಕ್ಷದವರಲ್ಲೂ ಕೂಡ ಕೆಲವು ಇದನ್ನೇ ಕೇಳ್ತಾ ಇದ್ರು. ಇದೀಗ ನಿಖಿಲ್ ಕುಮಾರಸ್ವಾಮಿ ನೋಡಿ, ನಾನಿದ್ದೀನಿ ಅಂತ ಆಡೋರ್ ಮುಂದೆ ಎದ್ದು ನಿಂತು ಮಾತಾಡ್ತಿದ್ದಾರೆ. ನಿಖಿಲ್ ಭರವಸೆಯ ನಾಯಕರಾಗಿ ಬೆಳೀತಾ ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹಿರಿಯರ ಮಾತಿಗೆ ಕಿವಿ ಆಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾರೋ ಅಲ್ಲಿನ ರಾಜಕೀಯದ ವಾಸನೆ ಗೊತ್ತಿರೋರ ಅಭಿಪ್ರಾಯವನ್ನ ಕೇಳಿ ತಿಳ್ಕೊತಾ ಇದ್ದಾರೆ. ಅವ್ರ ಮಾತಿಗೂ ಮನ್ನಣೆ ಕೊಡೋ ಗುಣವನ್ನ ಮೈಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಈ ರಾಜ್ಯ ಪ್ರವಾಸದ ಮುಖ್ಯ ಉದ್ದೇಶ ಪಕ್ಷ ಸಂಘಟನೆ. ಇದನ್ನ ಪಕ್ಷದ ಅಧ್ಯಯನ ಪ್ರವಾಸ ಅಂತಲೂ ಕರಿಬಹುದು ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರದೇ ಮಾತು. ನಿಜವಾಗ್ಲೂ ಪಕ್ಷಕ್ಕೆ ಈಗ ಇದು ತುರ್ತಾಗಬೇಕಾಗಿದೆ. ಯಾಕಂದ್ರೆ ಜನರ ನಾಡಿ ಮಿಡಿತ ಇರಲಿ, ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ಒಳಗೆ ಹೊರಗೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವಿರಲಿಲ್ಲ. ಇದರಿಂದ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ.
ಇದರಿಂದ ಕ್ಷೇತ್ರಗಳಲ್ಲಿ ವಾಸ್ತವ ಸ್ಥಿತಿ ಏನಿದೆ, ಪಕ್ಷದ ಅಭ್ಯರ್ಥಿಗಳು ಜನರೊಂದಿಗೆ ಹೆಂಗೆ ಬೆರೀತಿದ್ದಾರೆ ಇತ್ಯಾದಿ ವಾಸ್ತವಾಂಶಗಳನ್ನು ತಿಳ್ಕೊತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. JDS ಪಕ್ಷ ರಾಜ್ಯದಲ್ಲಿ 30% ಓಟ್ ಶೇರಿಂಗ್ ಅನ್ನ ತಗೊಳ್ಳೋಂಥ ಕೆಪಾಸಿಟಿ ಇರುವಂಥ ಪಕ್ಷ. ಇದೇನೋ ಕಮ್ಮಿ ಅಲ್ಲ. ಸಾಮಾನ್ಯವಾಗಿ JDS ಪಕ್ಷ 40 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ ಅಂದರೆ ಗೆಲ್ಲುವಂತಹ 15ರಿಂದ 20 ಸ್ಥಾನಗಳಲ್ಲಿ ಸೋಲಾಗ್ತಿದೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತ ತಿಳ್ಕೊಳ್ಳೋ ಅಗತ್ಯ ಕೂಡ ಇದೆ. ಇಷ್ಟು ದಿನ ಚುನಾವಣೆಯ ಸಮಯದಲ್ಲಿ, ಚುನಾವಣೆ ಕೊನೆ ಕ್ಷಣದಲ್ಲಿ ಅಥವಾ 1 ವರ್ಷ ಇದ್ದಾಗ ಪ್ರವಾಸ ಶುರು ಮಾಡಲಾಗ್ತಾ ಇತ್ತು. ಆದರೆ ಪಕ್ಷದ ಇವತ್ತಿನ ಸ್ಥಿತಿ ನೋಡಿ ವಿಧಾನಸಭಾ ಚುನಾವಣೆಗೆ ಇನ್ನೂ 3 ವರ್ಷ ಇರುವಾಗಲೇ ಪ್ರವಾಸ ಆರಂಭ ಮಾಡಿದ್ದಾರೆ. ಇನ್ನು ಮಂಡ್ಯದ ವಿಚಾರಕ್ಕೆ ಬರೋಣ. ನಿಖಿಲ್ ಮೊದಲು ಚುನಾವಣಾ ಅಖಾಡ ಅಂತ ನೋಡಿದ್ದೇ ಇದೇ ಜಿಲ್ಲೆಯಲ್ಲಿ, ಮಂಡ್ಯದಲ್ಲಿ. ಆದರೆ ಅವತ್ತಿನ ದಿನದಲ್ಲಿ ಬದಲಾಗಿದ್ದ ರಾಜಕೀಯ ಸನ್ನಿವೇಶದಲ್ಲಿ ಮಂಡ್ಯ ನಿಖಿಲ್ ಅವ್ರ ಕೈ ಹಿಡಿಲಿಲ್ಲ. ಮಂಡ್ಯ JDSನಿಂದ ಕೈ ಜಾರಿ ಹೋಗಿತ್ತು. ನಂತರದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅದನ್ನು ವಶಪಡಿಸ್ಕೊಂಡ್ರು, ಅದು ಈಗ ಇತಿಹಾಸ. ಆದರೆ ಅದನ್ನು ಹಾಗೆ ಹಿಡಿದಿಟ್ಕೊಳ್ಳೋದು ಕಷ್ಟದ ಮಾತು. ಇದರಿಂದಲೇ ನಿಖಿಲ್ ಮಂಡ್ಯದ ಕಡೆಗೆ ಒಂದಷ್ಟು ಹೆಚ್ಚಾಗಿನೇ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡ್ತಿರೋದು. ಮಂಡ್ಯದಲ್ಲೇ ನಿಂತು ವಿರೋಧಿ ಬಣಕ್ಕೆ ಸರಿಯಾಗಿ ಟಕ್ಕರ್ ಕೊಡ್ತಿದ್ದಾರೆ. ಅದಕ್ಕೆ ತಕ್ಕಂತೆ ಈಗ ಜಿಲ್ಲೆಯನ್ನ ಸುತ್ತಿ ಬಂದ್ರೆ ಕಾಣೋದು JDS ಹವಾ ಅನ್ನೋ ಮಾತುಗಳು ಕೇಳಿಬರ್ತಿದ್ದಾವೆ ಮಂಡ್ಯದಲ್ಲಿ. ಈಗ ಇದು ಕಾಂಗ್ರೆಸ್ ನಾಯಕರಿಗೂ ಗೊತ್ತು. ಆದರೆ ಹೇಗಾದರೂ ಮಾಡಿ JDSನ ಮುಣಿಸ್ಬೇಕು ಅನ್ನೋ ಒಳತಂತ್ರಗಳು ಸದ್ದಿಲ್ಲದೆ ಒಳಗೊಳಗೇ ನಡೀತಾ ಇದಾವಂತೆ. ಇಲ್ಲೊಂದು ವಿಚಾರ ಅಂದರೆ ಇದಕ್ಕೆಲ್ಲ ನಾನು ಮದ್ದು ರೀತಿನಿ ಅನ್ನೋ ಉತ್ಸಾಹದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ ಸದ್ಯಕ್ಕೆ. JDSಗೆ ಬೇರೆ ಜಿಲ್ಲೆಗಳಿಗಿಂತ ಮಂಡ್ಯದ ಮೇಲೆ ಯಾಕೆ ಕಣ್ಣು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಈಗಾಗಲೇ ಅನೇಕ ಕ್ಷೇತ್ರಗಳು ಪಕ್ಷದ ಕೈ ಬಿಟ್ಟು ಹೋಗಿದ್ದಾವೆ. ಆದರೆ ಬೇರೆ ಕ್ಷೇತ್ರಗಳ ಸೋಲಿಗೆ ಕಾರಣ ಏನೇ ಆಗಿರಲಿ, ಆದರೆ ಮಂಡ್ಯ ಮಾತ್ರ ಕೈ ಬಿಟ್ಟು ಹೋಗಬಾರದು. ಯಾಕಂದರೆ ಇದು ಪಕ್ಷದ ಪ್ರತಿಷ್ಠೆಯ ಪ್ರಶ್ನೆ. ಕಳೆದ ಬಾರಿ ಸೋತಿದ್ದ ಗಾಯವನ್ನೇ ಇನ್ನೂ ಸರಿಯಾಗಿ ವಾಸಿ ಮಾಡೋಕ್ಕಾಗಿಲ್ಲ. ಇದರಿಂದ ಮಂಡ್ಯದ ಮೇಲೆ ಸ್ವಲ್ಪ ಜಾಸ್ತಿನೇ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅನಿಸ್ತಾರೆ. ಇನ್ನು ಕುಮಾರಸ್ವಾಮಿ ಇಲ್ಲಿಂದ ಗೆದ್ದು ಮಂತ್ರಿಗಳಾಗಿ ದೆಹಲಿ ಸೇರಿದ್ದಾರೆ. ಬಹುತೇಕ ಹೆಚ್ಚಿನ ದಿನಗಳು ದೆಹಲಿಯಲ್ಲೇ ಇರ್ತಾರೆ. ಇದರಿಂದ ಕ್ಷೇತ್ರದ ಮೇಲೆ ನಿಗಾ ಇಡೋದು ಕುಮಾರಸ್ವಾಮಿ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದಲೇ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ಕಡೆ ಸ್ವಲ್ಪ ಜಾಸ್ತಿ ವಾಲ್ಕೊಂಡಿದ್ದಾರೆ. ಹೆಂಗಾದರೂ ಮಾಡಿ ಮಂಡ್ಯವನ್ನ ಪಕ್ಷದ ತೆಕ್ಕೆಯಲ್ಲೇ ಇಟ್ಕೋಬೇಕು ಅನ್ನೋ ನಿಲುವಿಗೆ ನಿಖಿಲ್ ಕುಮಾರಸ್ವಾಮಿ ಬಂದ್ಬಿಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ಒಂದು ಬಾರಿ ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸಿ ಕಳಿಸಿದ್ದ ಇಲ್ಲಿನ ಮತದಾರರು ಇವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈಗ ನಿಮ್ಮೊಂದಿಗೆ ನಾವಿದ್ದೀವಿ, ಮುಂದೆನೂ ಇರ್ತೀವಿ ಅನ್ನೋ ವಾಗ್ದಾನವನ್ನು ಕೊಡ್ತಿದ್ದಾರಂತೆ. ಇಲ್ಲಿ ಇನ್ನೂ ಒಂದು ವಿಚಾರ ಇದ್ರೂ ಇರ್ಬೋದು, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಇಲ್ಲೇ ವೇದಿಕೆ ಸಜ್ಜು ಮಾಡ್ಕೊಳ್ತಾ ಇದ್ದಾರಾ ಅನ್ನೋದು ಕೂಡ ಪ್ರಶ್ನೆ ಕಾಡ್ತಾ ಇದೆ. ಈ ಮಾತನ್ನ ತಳ್ಳಿ ಹಾಕಂಗಿಲ್ಲ. ಯಾಕಂದ್ರೆ ಸುಮಲತಾ ಇಲ್ಲಿ ಗೆದ್ದಾಗ ಅವರ ಪರ ಅನುಕಂಪದ ಕೆಲಸ ಮಾಡಿತ್ತು. ಆದರೆ ಕಳೆದ ಚುನಾವಣೆಯಲ್ಲಿ ಹಂಗಾಗಲಿಲ್ಲ. ಕ್ಷೇತ್ರ ಜನರು ಕುಮಾರಸ್ವಾಮಿ ಅವರಿಗೆ ಒಟ್ಟಾಗಿ ಜೈ ಅಂದರು. ಈಗ ಅದನ್ನ ಉಳಿಸಿ ಬೆಳೆಸ್ಕೊಂಡು ಹೋಗೋದು ನಿಖಿಲ್ ತಯಾರಾಗಿದ್ದಾರೆ. ಇದಕ್ಕೆಲ್ಲ ಹಿರಿಯರು ಕಿರಿಯರು ಅಂದೇ ಎಲ್ಲರ ಮಾತಿಗೂ ಮನ್ನಣೆ ಕೊಡ್ತಿದ್ದಾರೆ. ಪಕ್ಷದ ಹಿರಿಯ ನಾಯಕರು ಸೇರಿದಂಗೆ ಎಲ್ಲಾ ನಾಯಕರನ್ನು ವಿಶ್ವಾಸಕ್ಕೆ ತಗೊಂಡೇ ಮುಂದೆ ಹೋಗ್ತಿದ್ದಾರೆ. ಬಹುತೇಕ ಹಿರಿಯ ನಾಯಕರಲ್ಲಿ ಪಕ್ಷದಲ್ಲಿ ಹೊಸತನ, ಬದಲಾವಣೆ ತರೋ ಭಾವನೆಗಳು ಕೂಡ ಕಂಡು ಬರ್ತಿದ್ದಾವೆ ಈಗ ಇತ್ತೀಚೆಗೆ. ಇದನ್ನೆಲ್ಲ ನೋಡಿದ ನಿಖಿಲ್ ಕುಮಾರಸ್ವಾಮಿ ಸಂಘಟನೆಯ ವೇಗ ಹೆಚ್ಚಿಸೋ ತುಡಿತದಲ್ಲಿದ್ದಾರೆ. ಅನೇಕ ನಾಯಕರುಗಳ ಸಲಹೆಗಳನ್ನು ತಗೋತಿದ್ದಾರಂತೆ. ಎಲ್ಲರೊಂದಿಗೆ ಚರ್ಚಿಸಿ ಅವರ ಅಭಿಪ್ರಾಯವನ್ನು ಪಡೆದೇ ಈ ಪ್ರವಾಸವನ್ನು ಮುಂದುವರಿಸ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅನ್ನೋ ಮಾತಿದೆ. ಇದೆಲ್ಲವನ್ನೂ ನೋಡಿದ್ರೆ ಪ್ರವಾಸ ಮುಗಿಯೋ ಅಷ್ಟರಲ್ಲಿ ನಿಖಿಲ್ ಮತ್ತಷ್ಟು ಅನುಭವ ಪಡ್ಕೊಂಡು ಇನ್ನೊಂದಷ್ಟು ಉತ್ಸಾಹ ಪಡ್ಕೊಂಡು ಒಂದೊಳ್ಳೆ ನಾಯಕರಾಗಿ ಹೊರಹೊಮ್ಮೋದ್ರಲ್ಲಿ ಸಂದೇಹನೇ ಇಲ್ಲ. ನಮಸ್ಕಾರ.